ಗುರು ಬಂದ್ರ ಎಲ್ರು ನಿನ್ನೆ ಮ್ಯಾಚ್ ಹೇಗಿತ್ತು ಅಂತ ಮೊದಲು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕಿ ಗುರು. ನನಗಂತೂ ಅಷ್ಟು ಇಂಟ್ರೆಸ್ಟಿಂಗ್ ಅಂತೂ ಇರ್ಲಿಲ್ಲ ಗುರು. ಯಾಕೆ ಅಂತ ಹೇಳಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ 146 ರನ್ ಸ್ಕೋರೇ ಅಲ್ಲ. ಅದ್ರಲ್ಲೂ ಚೇಸಿಂಗ್ ಟೀಮ್ ಅಂತ ಬಂದ್ರೆ 200+ ಹೊಡಿತಾರೆ ಗುರು. ಅದ್ರಲ್ಲೂ ನಮ್ಮ RCB ಅಂತ ಬಂದ್ರೆ 4 ಮ್ಯಾಚ್ ಇಂದ ಗುರು 200+ ರನ್ ಹೊಡಿತಾ ಬಂದಿದೆ. ಸೊ ನಿನ್ನೆ ಅದರ ರನ್ ರೇಟ್ ಕೂಡ ಡೌನ್ ಫಾಲ್ ಆಯ್ತು. ಸೊ ಸಖತ್ತಾಗಿ ಆಡ್ತಾ ಇರ್ತೀವಿ ಗುರು. ಈ ರೀತಿ ಆದಾಗ ತುಂಬಾ ಬೇಜಾರ್ ಕೂಡ ಆಗುತ್ತೆ. ನಂಗೆ ಅನಿಸ್ಬಿಡ್ತು RCB ಟಾಸ್ ನಾಗ ಇದ್ಬಿಟ್ಟು ಬೌಲಿಂಗ್ ತಗೊಂಡ್ರು ಅಂದ್ಬಿಟ್ಟು. ಸೊ ಬ್ಯಾಟಿಂಗ್ ತಗೋಬೇಕಿತ್ತು. ಮೇ ಬಿ ಅವರು ಹಂಗಾರ ತಗೊಂಡಿದ್ರೆ ಮತ್ತೆ ಸ್ಕೋರ್ ಕೂಡ ಜಾಸ್ತಿ ಮಾಡ್ತಾ ಇದ್ರು, ರನ್ ರೇಟ್ ಕೂಡ ಹೈ ಆಗೋದು. ಸೊ ಮ್ಯಾಚ್ ವಿಷಯಕ್ಕೆ ಬರೋಣ. ಅದಕ್ಕೂ ಮುಂಚೆ ನಮಸ್ಕಾರ ಗುರು ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ರಿವ್ಯೂ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಶರತ್. ನಿನ್ನೆ ಮ್ಯಾಚ್ ಏನಿದೆ ಗುರು, ಇಂಟ್ರೆಸ್ಟಿಂಗ್ ಅಂತ ಹೋಗ್ಬಿಡ್ತು ಪೂರ್ತಿ ಆಗ್ಬಿಟ್ಟು. ಯಾಕೆ ಅಂತ ಹೇಳಿದ್ರೆ ನಾನು ಮೊದಲೇ ಫಿಕ್ಸ್ ಆಗ್ಬಿಟ್ಟಿದ್ದೆ RCB ನ ವಿನ್ ಕೂಡ ಆಗೋದು ಅಂದ್ಬಿಟ್ಟು. ಯಾಕೆ ಅಂತ ಹೇಳಿದ್ರೆ ಟಾಸ್ ನಾಗ ಗೆದ್ದಂತಹ ನಮ್ಮ RCB ಅವರು ಬೌಲಿಂಗ್ ಕೂಡ ತಗೊಳ್ತಾರೆ. ಅದ್ರಲ್ಲೇ ಗೊತ್ತಾಗುತ್ತಲ್ಲ ಗುರು. ಅಂಡ್ ಚಿನ್ನಸ್ವಾಮಿಯಲ್ಲಿ ಚೇಸಿಂಗ್ ಮಾಡಿರೋ ಟೀಮ್ ಆಲ್ಮೋಸ್ಟ್ 90% ಎಲ್ಲಾ ಟೀಮ್ ಕೂಡ ವಿನ್ ಕೂಡ ಆಗಿದಾವೆ. ಅದ್ರಲ್ಲೂ ನಮ್ಮ RCB ನಿಮಗೆ ಮುಂಚೆನೆ ಹೇಳಿದೆ, 4 ಮ್ಯಾಚ್ ಅಲ್ಲಿ 200+ ರನ್ಗಳನ್ನ ಹೊಡೆದವರಿಗೆ ಬರೀ 146 ರನ್ಗಳು ಎಲ್ಲೂ ಅಂದ್ರೆ ಮ್ಯಾಚೇ ಇಲ್ಲ. ಅದಕ್ಕೆ ಆಲ್ಮೋಸ್ಟ್ ಚೇಸಿಂಗ್ ಮಾಡೇ ಮಾಡ್ತಾರೆ 146 ರನ್ಗಳನ್ನ. ಅದ್ರಲ್ಲೂ ಸ್ಟಾರ್ಟಿಂಗ್ LST ಟೀಮ್ ನ ವಿಷಯಕ್ಕೆ ಬರೋಣ ಅಂತಂದ್ರೆ ಬ್ಯಾಟಿಂಗ್ ಬಂದಂತಹ ಮಿಚೆಲ್ ಮಾರ್ಷ್ ಮತ್ತೆ ಆಡನ್ ಮಾರ್ಕರ್ ಏನಿದ್ದಾರೆ ಗುರು, ಸ್ಟಾರ್ಟಿಂಗ್ 4 ಓವರ್ ತನಕ ಆಡಿದ್ರು, 35 ರನ್ ಬಂತು ಗುರು. ಆಮೇಲೆ 4 ಓವರ್ ತನಕ ಆದ್ಮೇಲೆ 5-6ನೇ ಓವರ್ ಸಿಂಗಲ್ ರನ್ ಅಷ್ಟೇ ಬಂದಿದ್ದು. ಅಂಡ್ LST ಮೇಲೆ ನಿನ್ನೆ ಪೂರ್ತಿಯಾಗಿ ಡಾಮಿನೇಷನ್ ಮಾಡಿದ್ ಯಾರು ಅಂದ್ರೆ ಗುರು, ರಸಿಕ್ ಸಲಾಮ್ದಾರ್ ಗುರು. ಸಲಾಮ್ದಾರ್ಗೆ ಒಂದು ಸಲಾಮ್ ಅಂತಾನೆ ಹೇಳ್ಬೋದು ಗುರು. ನಿನ್ನೆ 4 ವಿಕೆಟ್ ಗುರು, ಪೇಡ್ ಅಂತ ತೆಗೆದಿದ್ದು. 1 by 1 ಹೋಗ್ ಗುರು ನಿನ್ ಮನೆ ಕಡೆಗೆ, ಇವತ್ತು ನಾವೇ ವಿನ್ ಆಗೋದು ಅನ್ನೋ ರೀತಿ ನೆನ್ನೆ ಆಡಿದ್ರು ರಸಿಕ್ ಸಲಾಮ್ದಾರ್ ಅವರು. ಸೊ ಅವ್ರ ಜೊತೆಗೆ ನಮ್ಮ ಭುವನೇಶ್ವರ್ ಕುಮಾರ್ ಅವರು ಕೂಡ ಅಷ್ಟೇ ಗುರು. ನನಗೆ ಗುಡ್ ಸ್ಪೆಲ್ ಅಂತಾನೆ ಹೇಳ್ಬೋದು ಭುವನೇಶ್ವರ್ ಕುಮಾರ್ ಅವರು ಕೂಡ. 3 ವಿಕೆಟ್ ನ ತೆಗೆದ್ರು ಗುರು. ಅಂಡ್ LST ಬ್ಯಾಟಿಂಗ್ ವಿಷಯಕ್ಕೆ ಬಂದ್ರೆ ಮಿಚೆಲ್ ಮಾರ್ಷ್ ಮತ್ತೆ ಮಾರ್ಕ್ರಮ್ ಏನಿದ್ರು ಗುರು, ಮಾರ್ಕ್ರಮ್ ಆಲ್ಮೋಸ್ಟ್ ಬೇಗನೆ ಔಟ್ ಆಗ್ಬಿಟ್ರು. ಅವರು ಚೆನ್ನಾಗಿ ಕೂಡ ಆಡ್ತಿದ್ರು, ಬಟ್ ಆದ್ರೂ ಕೂಡ ಔಟ್ ಆಗ್ಬಿಟ್ರು. ಮಿಚೆಲ್ ಮಾರ್ಷ್ ಅವರು 42 ರನ್ ಕೂಡ ಕಾಂಟ್ರಿಬ್ಯೂಷನ್ ಆಗಿ ಕೊಟ್ರು. ನೆಕ್ಸ್ಟ್ ಬಂದಂತಹ ಕ್ಯಾಪ್ಟನ್ ಪಂತ್ ಏನಿದ್ದಾರೆ ರಿಷಬ್ ಪಂತ್ ಅವರು, ಅಂಡ್ LST ಕ್ಯಾಪ್ಟನ್ ಏನಿದ್ದಾರೆ ಗುರು ರಿಷಬ್ ಪಂತ್ ಅವರು ಕೂಡ ಬಂದ್ರು ಮಾರ್ಕ್ರಮ್ ಔಟ್ ಆದ್ಮೇಲೆ. ಬಟ್ ಅವ್ರು ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಂಡಿದ್ವಿ, ಬಟ್ ನಿನ್ನೆ ಅವರು ಹೆಜಲ್ವುಡ್ ಅವರ ಬೌಲಿಂಗ್ ನಲ್ಲಿ ಸ್ವಲ್ಪ ಇಂಜುರಿ ಕೂಡ ಆಯ್ತು ಎಲ್ಬಿಗೆ. ಸೊ ಹಾಗಾಗಿ ಅವರು ಬೇರೆ ಬ್ಯಾಟ್ಸ್ಮನ್ ಗೆ ಡಿಕ್ಲೇರ್ ಕೂಡ ಕೊಟ್ಬಿಟ್ಟು ಪೆವಿಲಿಯನ್ ಕಡೆ ಈಸಿಯಾಗಿ ಹೋಗ್ಬಿಟ್ರು. ಸೊ ಫೈನಲ್ ಆಗಿ LST ಕಡೆ ಯಾರಪ್ಪ ಚೆನ್ನಾಗಿ ಸ್ಪೆಲ್ ಅಂದ್ರೆ ಬ್ಯಾಟಿಂಗ್ ಚೆನ್ನಾಗಿ ಮಾಡಿದ್ದು ಅಂತಂದ್ರೆ ಆಯುಷ್ ಬಡೋಣೆ ಅವ್ರ ಗುರು. ಆಯುಷ್ ಬಡೋಣೆ ಅವ್ರ ನಿನ್ನೆ 38 ರನ್ಗಳ ಕಾಂಟ್ರಿಬ್ಯೂಷನ್ ಕೂಡ ಬಂತು LST ಟೀಮ್ ಅವರಿಗೆ. ಅಂಡ್ ಇನ್ನೊಂದು ಬ್ಯಾಟ್ಮನ್ ಯಾರು ಅಂತ ಹೇಳಿದ್ರೆ ಮುಕುಲ್ ಚೌಧರಿ ಗುರು. ಈ ಮನುಷ್ಯ ಲಾಸ್ಟ್ ಮ್ಯಾಚ್ ಒಳ್ಳೆ ಸಖತ್ತಾಗಿ ಕೂಡ ಆಡ್ತಾ ಇದ್ದಾರೆ, ವಿಕೆಟ್ ಕೀಪರ್ ಕೂಡ ಹೌದು ಇವರು ಕೂಡ 39 ರನ್ಗಳನ್ನ ಕಾಂಟ್ರಿಬ್ಯೂಷನ್ ಆಗಿ ನೀಡಿದ್ರು LST ಟೀಮ್ ಅವರಿಗೆ. ಟೋಟಲ್ ಆಗಿ LST ಟೀಮ್ ಅವರು 10 ವಿಕೆಟ್ ಗುರು ಕಳ್ಕೊಂಡಿದ್ದು, ಓವರ್ ಆಲ್ ಔಟ್ ಅಂತಾನೆ ಹೇಳ್ಬೋದು. ಸೊ ಫೈನಲ್ ಆಗಿ ಆಲ್ ಔಟ್ ಕೂಡ ಆಗ್ಬಿಟ್ಟು 146 ರನ್ಗಳನ್ನ ಹೊಡೆದ್ರು. ಅಂಡ್ 147 ರನ್ಗಳನ್ನ RCB ಅಂದ್ರೆ ನಮ್ಮ ರೆಡ್ ಆರ್ಮಿಗೆ ಟಾರ್ಗೆಟ್ ಆಗಿ ಕೂಡ ಕೊಟ್ರು LST ಅವರು. ಇನ್ನ RCB ಕಡೆ ಬಂದಂತಹ ಫಿಲಿಪ್ ಸಾಲ್ಟ್ ಏನಿದ್ದಾರೆ ಮತ್ತೆ ನಮ್ಮ ಕಿಂಗ್ ಕೊಹ್ಲಿ ಏನಿದ್ದಾರೆ ಗುರು, ಫಿಲ್ ಸಾಲ್ಟ್ ಅವರು 7 ರನ್ಗಳಿಗೆ ಔಟ್ ಆಗ್ಬಿಟ್ರು. ಬಟ್ ಪರವಾಗಿಲ್ಲ, ಅಷ್ಟು ರನ್ ಇತ್ತಲ್ಲ ಗುರು. ಬ್ಯಾಕ್ ಟು ಬ್ಯಾಕ್ ನಮ್ ಕಡೆ ಬ್ಯಾಟ್ಸ್ಮನ್ ಕೂಡ ಇದ್ದಾರೆ. ನಿಮ್ಗೆ ಈಗ ಆಗ್ಲೇ ಗೊತ್ತಾಗಿದೆ RCB ಕಡೆ ಬ್ಯಾಟ್ಸ್ಮನ್ ಇದ್ದಾರೆ ಅನ್ಬಿಟ್ಟು. ಸೊ ಕಿಂಗ್ ಕೊಹ್ಲಿ ಅವರು ಸ್ಟಾರ್ಟಿಂಗ್ ಇಂದಾನೆ ಹೊಡಿಬಡಿ ಆಟ ಗುರು ನಿನ್ನೆ. ಬಟ್ ನಿನ್ನೆ ಬಂದಿದ್ದು ಕೊಹ್ಲಿ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆದ್ರೂ ಕೂಡ ಚೆನ್ನಾಗಿ ಬ್ಯಾಟಿಂಗ್ ಕೂಡ ಮಾಡಿದ್ರು. ಸೊ 50 ಆಗುತ್ತೆ ಅಂತ ನಾವು ಅನ್ಕೊಂಡಿದ್ವಿ, ಬಟ್ ಒಂದೇ ಒಂದು ಸಿಂಗಲ್ ರನ್ ಮಿಸ್ ಆಯ್ತು ಗುರು. 49 ರನ್ಗಳನ್ನ ಹೊಡೆದ್ಬಿಟ್ಟು ಹೋಗ್ಬಿಟ್ರು. ನೆಕ್ಸ್ಟ್ ರಜತ್ ಪಟಿದಾರ್ ಗುರು, ಇವ್ರಂತೂ ಕ್ಯಾಪ್ಟನ್ಸಿ ಆಟ 4 ಮ್ಯಾಚ್ ಇಂದ ಆಡಿದ್ರು, ನಿನ್ನೆ ಕೂಡ ಆಡಿದ್ರು ಗುರು. ಇವ್ರು ಬಂದ್ಬಿಟ್ಟು 27 ರನ್ಗಳು 13 ಬಾಲ್ಗಳಲ್ಲಿ 6-4 ಫೇಡ್ ಅಂತ ಕೊಡ್ತಾನೆ ಇದ್ರು, ಬಟ್ ಔಟ್ ಆಗ್ಬಿಟ್ರು ಇವರು ಕೂಡ. ಅಂಡ್ ಇವರಿಂದ ಬಂದಂತಹ ಟೀಮ್ ಡೇವಿಡ್ ಅವರು, ಈ ಮನುಷ್ಯ ನನಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಪ್ರತಿ ಮ್ಯಾಚ್ ಕೂಡ ಈ ಮನುಷ್ಯಂದು ಕಾಂಟ್ರಿಬ್ಯೂಷನ್ ಅಂತೂ ಇದ್ದೇ ಇರುತ್ತೆ ಅನ್ಬಿಟ್ಟು. ಸೊ ಇವ್ರು ಕೂಡ ಅಷ್ಟೇ ಗುರು, 8 ಬಾಲಲ್ಲಿ 14 ರನ್. ಅಂಡ್ ಜಿತೇಶ್ ಶರ್ಮಾ ವಿಕೆಟ್ ಕೀಪರ್ ಏನಿದ್ದಾರೆ ನಮ್ಮ RCB ಕಡೆ, ಅವರು ಕೂಡ ಅಷ್ಟೇ ಗುರು, 23 ರನ್ಗಳು ಕೇವಲ 9 ಬಾಲ್ಗಳಲ್ಲಿ. ಇವರು ಕೂಡ ಆದಷ್ಟು ಬ್ಯಾಟಿಂಗ್ ನಲ್ಲಿ ಕಾಂಟ್ರಿಬ್ಯೂಷನ್ ಕೊಟ್ಟು ಒಂದು ಕ್ಯಾಚ್ ನ ಕೊಟ್ಟು ಹೋಗ್ಬಿಟ್ರು. ಸೊ ಇನ್ನ ಬಂದಂತಹ ರೊಮಾರಿಯೋ ಶಫರ್ಡ್ ಏನಿದ್ದಾರೆ ಗುರು, ಕೆರೆಬಿಯನ್ ಹುಡುಗ ಅಂತಾನೆ ಹೇಳ್ಬೋದು. ಇವ್ರು ನಾನು ಏನ್ ಕಮ್ಮಿ ಇಲ್ಲ ಅಂತ ಒಂದು 4 ಒಂದು 6 ಆ 6 ಒಂದು ಕೊಟ್ರು ಗುರು, ಈಸಿಯಾಗಿ ಶಾರ್ಟ್ ಸಾಕತ್ತ ಕೊಟ್ರು ಮಾತ್ರ. ಸೊ ಫೈನಲ್ ಆಗಿ RCB ಏನಿದ್ದಾರೆ ಗುರು, 5 ವಿಕೆಟ್ ಗಳ ಜಯಬೇರಿ ಜನ ಬಾರಿಸ್ಲು. ಅಂಡ್ ಪಾಯಿಂಟ್ ಟೇಬಲ್ ಅಲ್ಲಿ ಟಾಪ್ ಅಲ್ಲ ಕುತ್ಕೊಂಡಿದೀವಿ. ಎಲ್ಲೆಲ್ಲಿ ಟಾಪ್ ಅಲ್ಲ ಕುತ್ಕೊಂಡ್ಬಿಟ್ಟಿದ್ದಾನೆ RCB ಅವರು ಗೆಲ್ಲುವ ಮುಖಾಂತರ. ಸೊ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ ಗುರು. ಸಿಗುವ ಮುಂದಿನ ವಿಡಿಯೋದಲ್ಲಿ ನಿಮಗೆ ನಿನ್ನೆ ಮ್ಯಾಚ್ ಹೇಗ್ ಅನ್ನಿಸ್ತು, ಬೋರ್ ಅನ್ನಿಸ್ತು ಅಥವಾ ಚೆನ್ನಾಗಿತ್ತ ಅಂತ ಕಮೆಂಟ್ ಮಾಡಿ. ನನಗಂತಾನೆ ಬೋರ್ ಅನ್ನಿಸ್ತು ಫಸ್ಟ್ ಹಾಫ್, ಬಟ್ ಸೆಕೆಂಡ್ ಹಾಫ್ RCB ಬ್ಯಾಟಿಂಗ್ ಅಂತೂ ಚೆನ್ನಾಗೇ ಇತ್ತು. ಬಟ್ ಗೊತ್ತಿತ್ತಲ್ಲ RCB ನೆನ್ನೆ ವಿನ್ ಆಗೇ ಆಗುತ್ತೆ ಅಂತ, ಆದ್ರೂ ಕೂಡ ಮ್ಯಾಚ್ ನೋಡಿ ಆರಾಮಾಗಿ ಪಾಚ್ಕೊಂಡೆ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.